ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮೆಲ್ಟ್ ದ ಗಿವನ್ ಮಿನ್ ಲೆಫ್ಟಿಯೆಸ್ಟ್ ಟ್ರೀ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ, ಸರಿನಾ? ಸೊ ಮಿನ್ ಲೆಫ್ಟಿಯೆಸ್ಟ್ ಟ್ರೀ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಸೊ ಈ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕೆ ಏನ್ ಕಾನ್ಸೆಪ್ಟ್ ಬೇಕು ಅಷ್ಟನ್ನ ಮಾತ್ರ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈಗ ನಮಗೆ ಎರಡು ಟ್ರೀಗಳನ್ನ ಕೊಟ್ಟಿದ್ದಾರೆ. ಸೊ ಲೆಟ್ ಮಿ ಕಾಲ್ ದಿಸ್ ಆಸ್ ಎ, ದಿಸ್ ಆಸ್ ಬಿ, ಸರಿನಾ? ಎ ಅನ್ನೋದೊಂದು ಟ್ರೀ, ಬಿ ಅನ್ನೋದೊಂದು ಟ್ರೀ. ಸೊ ಇದ್ರದ್ದು ಎಸ್ ಆಫ್ ಎಕ್ಸ್ ವ್ಯಾಲ್ಯೂನ ಕೊಟ್ಟಿರ್ತಾರೆ, ಅಂತಂದ್ರೆ ಶಾರ್ಟೆಸ್ಟ್ ಪಾತ್ ವ್ಯಾಲ್ಯೂನ ಕೊಟ್ಟಿರ್ತಾರೆ. ಕೊಟ್ಟಿಲ್ಲ ಅಂತಂದ್ರೆ ಯಾವ ರೀತಿ ಕಂಡುಹಿಡಿಯೋದು? ವೆರಿ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ಏನಾದ್ರೂ ಕೂಡ ನನಗೆ ಲೀಫ್ ನೋಡ್ ಆಗಿದ್ರೆ, ಲೀಫ್ ನೋಡ್ ಅಂದ್ರೇನು, ಯಾವುದೇ ಚೈಲ್ಡ್ ಇಲ್ಲ ಅಂತಂದ್ರೆ ಎರಡು ಎಕ್ಸ್ಟರ್ನಲ್ ನೋಡ್ಗಳನ್ನ ಬರ್ಕೋಬೇಕು. ಎರಡು ಎಕ್ಸ್ಟರ್ನಲ್ ನೋಡ್ ನೋಡಿ. ಇಲ್ಲೂ ಕೂಡ ಲೀಫ್ ನೋಡ್ ಅಂತಂದ್ರೆ ಯಾವುದೇ ಚೈಲ್ಡ್ ಇಲ್ಲ, ಸೊ ಎಕ್ಸ್ಟರ್ನಲ್ ನೋಡ್ ಅನ್ನ ಬರಿಬೇಕು. ಸೊ ಇಲ್ಲಿ ನೀವು ನೋಡಿದ್ರೆ ರೈಟ್ ಚೈಲ್ಡ್ ಇಲ್ಲ, ಲೆಫ್ಟ್ ಚೈಲ್ಡ್ ಇದೆ. ಸೊ ರೈಟಿಗೆ ಒಂದು ಎಕ್ಸ್ಟರ್ನಲ್ ನೋಡ್ ಅನ್ನ ಬರೀರಿ. ಇಲ್ಲೂ ಅಷ್ಟೇ, ಒಂದು ರೈಟ್ಗೆ ಎಕ್ಸ್ಟರ್ನಲ್ ನೋಡ್, ಒಂದು ರೈಟ್ಗೆ ಎಕ್ಸ್ಟರ್ನಲ್ ನೋಡ್. ಸೊ ಒಟ್ಟಿನಲ್ಲಿ ಬ್ಯಾಲೆನ್ಸ್ ಮಾಡ್ಬಿಡ್ರಿ. ಈಗ ಈ ಎಕ್ಸ್ಟರ್ನಲ್ ನೋಡ್ದು ವ್ಯಾಲ್ಯೂ 0 ಇರುತ್ತೆ. ಯಾಕೆ ಅಂತ ನಾನು ಇವಾಗ ಹೇಳೋಕ್ಕಾಗಲ್ಲ. ಸೊ 0 ಇರುತ್ತೆ, ಎಲ್ಲಾದ್ರದ್ದು ಕೂಡ 0 ಇರುತ್ತೆ. ಸೊ ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ಇನ್ ಡೆಪ್ತ್ ಎಕ್ಸ್ಪ್ಲನೇಷನ್ ಅನ್ನ ಮಾಡಿದ್ದೀನಿ. ಈಗ 0 ಇದೆ. ಈಗ 13 ಇಂದು ವ್ಯಾಲ್ಯೂ ಯಾವ ರೀತಿ ಕಂಡುಹಿಡಿಯೋದು? ವೆರಿ ಸಿಂಪಲ್, ಒಂದು ಫಾರ್ಮುಲಾ ಇದೆ. 1 ಪ್ಲಸ್ ಮಿನಿಮಮ್ ಅಮಾಂಗ್ ದ ಲೆಫ್ಟ್ ಚೈಲ್ಡ್ ಮತ್ತೆ ರೈಟ್ ಚೈಲ್ಡ್, ಸರಿನಾ? ಮಿನಿಮಮ್ ಅಮಾಂಗ್ ದ ಲೆಫ್ಟ್ ಚೈಲ್ಡ್ ಮತ್ತೆ ರೈಟ್ ಚೈಲ್ಡ್ ಅಂದ್ರೆ ಸಿಂಪಲ್. 1 ಪ್ಲಸ್ ಲೆಫ್ಟ್ ಚೈಲ್ಡ್ ವ್ಯಾಲ್ಯೂ ಏನಿದೆ 0, ರೈಟ್ ಚೈಲ್ಡ್ ವ್ಯಾಲ್ಯೂ ಏನಿದೆ 0. ಸೊ 0 ಮತ್ತೆ 0 ಅಲ್ವಾ? ಮಿನಿಮಮ್ ಆಫ್ 0, 1 ಪ್ಲಸ್ ಇವರಿಬ್ಬರಲ್ಲಿ ಮಿನಿಮಮ್ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವ್ದಿರೋದು? 0. ಸೊ 0 ಪ್ಲಸ್ 1 ಅಂತ ಅಂದ್ರೆ 1 ಆಗುತ್ತೆ. ನೋಡಿ, ಇಲ್ಲಿ ಫಾರ್ಮುಲಾ ಇಲ್ದಲೆ ಯಾವ ರೀತಿ ಇದಕ್ಕೆ ಬರೀತೀನಿ ಅಂತ, 11 ಅಲ್ವಾ? ಸೊ 11 ಇನ್ ಲೆಫ್ಟ್ ಚೈಲ್ಡ್ ವ್ಯಾಲ್ಯೂ ಏನು 1, ರೈಟ್ ಚೈಲ್ಡ್ ವ್ಯಾಲ್ಯೂ ಏನು 0. ಸೊ 1 ಮತ್ತೆ 0 ಅಲ್ಲಿ ಕಡಿಮೆ ವ್ಯಾಲ್ಯೂ ಯಾವುದು? 0. ಅದಕ್ಕೆ 1 ಅನ್ನ ಆಡ್ ಮಾಡಿ. 0 ಪ್ಲಸ್ 1 ವಿಲ್ ಬಿ 1. ನೆಕ್ಸ್ಟ್ ಇದಕ್ಕೆ ನೋಡಿ, ಇಲ್ಲಿ ಲೆಫ್ಟ್ ಚೈಲ್ಡ್ ವ್ಯಾಲ್ಯೂ 1 ಇದೆ, ರೈಟ್ ಚೈಲ್ಡ್ ವ್ಯಾಲ್ಯೂ 0 ಇದೆ. ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದು? 1 ಮತ್ತೆ 0 ಅಲ್ಲಿ 0. ಸೊ ಅದಕ್ಕೆ 1 ಆಡ್ ಮಾಡಿ. 0 ಪ್ಲಸ್ 1 ವಿಲ್ ಬಿ 1. ನೆಕ್ಸ್ಟ್ ಇಲ್ಲಿ ಬನ್ನಿ, ಲೆಫ್ಟ್ ಚೈಲ್ಡ್ 0, ರೈಟ್ ಚೈಲ್ಡ್ 0. ಸೊ ಮಿನಿಮಮ್ ಯಾವುದು? ಎರಡು ಕೂಡ ಸೇಮ್ ಇದಾವೆ. ಸೊ 0 ಪ್ಲಸ್ 1 1 ಆತ್. ನೆಕ್ಸ್ಟ್ ಇದಕ್ಕೆ ಲೆಫ್ಟ್ ಚೈಲ್ಡ್ 1 ಇದೆ, ರೈಟ್ ಚೈಲ್ಡ್ 0 ಇದೆ. ಸೊ ಇವರಿಬ್ಬರಲ್ಲಿ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದು? 0. ಸೊ 0 ಪ್ಲಸ್ 1 ಏನಾಯ್ತು? 1 ಆಯ್ತು. ಲೆಫ್ಟ್ ಚೈಲ್ಡ್ 1, ರೈಟ್ ಚೈಲ್ಡ್ 1. ಸೊ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದು? 1 ಆಗಿರುತ್ತೆ. ಸೊ 1 ಪ್ಲಸ್ 1 2. ಈ ತರ ನೀವು ಸಿಂಪಲ್ ಆಗಿ ಬರಿತಾ ಹೋಗ್ಬೋದು, ಸರಿನಾ? ಈಗ ಎರಡನೇ ಕಂಡೀಷನ್ ಏನ್ ಹೇಳುತ್ತೆ ಅಂತಂದ್ರೆ, ಈಗ ಈ 1 ನೋಡಿದೆ, ಅದಕ್ಕೆ ಎರಡು ಚೈಲ್ಡ್ ಅಲ್ವಾ ಇರೋದು, ಇವರಿಬ್ರು ಚೈಲ್ಡ್ಗಳು. ಸೊ ಲೆಫ್ಟ್ ಚೈಲ್ಡ್ ವ್ಯಾಲ್ಯೂ ಮಸ್ಟ್ ಬಿ ಗ್ರೇಟರ್ ದೇನ್ ಆರ್ ಈಕ್ವಲ್ ಟು ರೈಟ್ ಚೈಲ್ಡ್ ವ್ಯಾಲ್ಯೂ. ನೋಡಿ ಇಲ್ಲಿ 1 ಮತ್ತೆ 1 ಗ್ರೇಟರ್ ದೇನ್ ಆರ್ ಈಕ್ವಲ್ ಟು 1 ನೋಡಿ, ಇಲ್ಲಿ ಈಕ್ವಲ್ ಕೂಡ ಇದೆ. ಸೊ ಎಸ್. ನೆಕ್ಸ್ಟ್ ಇವುಗಳಿಗೆ ಏನ್ ಬರೆಯುವಂತ ಅವಶ್ಯಕತೆ ಇಲ್ಲ, ಸರಿನಾ? ಇಲ್ಲಿ ಎಕ್ಸ್ಟರ್ನಲ್ ನೋಟ್ಸ್ ಅನ್ನ ಡ್ರಾ ಮಾಡ್ಕೊಂಡಿರ್ತೀವಲ್ಲ, ಅವಕ್ಕೇನ್ ಬರೆಯುವಂತ ಅವಶ್ಯಕತೆ ಇಲ್ಲ, ಅವು ಕರೆಕ್ಟ್ ಆಗಿ ಸ್ಯಾಟಿಸ್ಫೈ ಆಗಿರ್ತವೆ. ನೆಕ್ಸ್ಟ್ ಇದಕ್ಕೆ ಬರೀತಾ ಹೋಗೋಣ. ಯಾವ ರೀತಿ ಬರೆಯೋದು? ಲೆಫ್ಟ್ ಚೈಲ್ಡ್ ಕೂಡ ಇಲ್ಲ, ರೈಟ್ ಚೈಲ್ಡ್ ಕೂಡ ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕು? ಎಕ್ಸ್ಟರ್ನಲ್ ನೋಡ್ಗಳನ್ನ ಡ್ರಾ ಮಾಡ್ಕೋಬೇಕು. ಲೆಫ್ಟ್ ಚೈಲ್ಡ್ ಇಲ್ಲ, ರೈಟ್ ಚೈಲ್ಡ್ ಇಲ್ಲ ಅಂತಂದ್ರೆ, ಬರೀ ಲೆಫ್ಟ್ ಚೈಲ್ಡ್ ಇದ್ರೆ ರೈಟ್ ಚೈಲ್ಡ್ ಒಂದನ್ನ ಎಕ್ಸ್ಟರ್ನಲ್ ನೋಡ್ ಆಗಿ ಬರ್ಕೋಬೇಕು, ಸರಿನಾ? ಈಗ ಯಾವ ರೀತಿ ಕಂಡುಹಿಡಿಯೋದು? ಎಕ್ಸ್ಟರ್ನಲ್ ನೋಡ್ಗಳಿಗೆಲ್ಲ ವ್ಯಾಲ್ಯೂ ಏನಾಗಿರುತ್ತೆ? 0 ಆಗಿರುತ್ತೆ. ನೆಕ್ಸ್ಟ್ ಈಗ 20 ಕಂಡುಹಿಡಿಬೇಕು ಅಂತಂದ್ರೆ ಯಾವ ರೀತಿ? ಲೆಫ್ಟ್ ಚೈಲ್ಡ್ 0, ರೈಟ್ ಚೈಲ್ಡ್ 0. ಸೊ 0 ಪ್ಲಸ್ 1 ಮಿನಿಮಮ್ ಯಾವ್ದಿರುತ್ತೆ ಅದಕ್ಕೆ 1 ಆಡ್ ಮಾಡಬೇಕು. ಮಿನಿಮಮ್ ಯಾವ್ದಿರುತ್ತೆ ಅದಕ್ಕೆ 1 ಆಡ್ ಮಾಡಬೇಕು. ಸೊ 0 ಪ್ಲಸ್ 1 ಏನಾಗುತ್ತೆ? 1 ಆಗುತ್ತೆ. ನೆಕ್ಸ್ಟ್ ಇದಕ್ಕೂ ಅಷ್ಟೇ, ಲೆಫ್ಟ್ ಚೈಲ್ಡ್ 0, ರೈಟ್ ಚೈಲ್ಡ್ 0. 0 ಪ್ಲಸ್ 1 1 ಆಯ್ತು. ಲೆಫ್ಟ್ ಚೈಲ್ಡ್ 0, ರೈಟ್ ಚೈಲ್ಡ್ 0. 0 ಪ್ಲಸ್ 1 1 ಆಯ್ತು. ನೋಡಿ ಇಲ್ಲಿ ಇವಾಗ ಲೆಫ್ಟ್ ಚೈಲ್ಡ್ 1 ಇದೆ, ರೈಟ್ ಚೈಲ್ಡ್ 1 ಇದೆ, ಎರಡು ಕೂಡ 1 ಆಗಿರೋದ್ರಿಂದ 1 ಪ್ಲಸ್ 1 2. ಲೆಫ್ಟ್ ಚೈಲ್ಡ್ 1, ರೈಟ್ ಚೈಲ್ಡ್ 0. 1 ಮತ್ತೆ 0 ಅಲ್ಲಿ ಸ್ಮಾಲೆಸ್ಟ್ ಯಾವುದು? 0. ಸೊ 0 ಪ್ಲಸ್ 1 1 ಆಗುತ್ತೆ. ಲೆಫ್ಟ್ ಚೈಲ್ಡ್ 2 ಇದೆ, ರೈಟ್ ಚೈಲ್ಡ್ 0 ಇದೆ. ಸೊ 0 ಪ್ಲಸ್ 1 ಏನಾಯ್ತು? 1 ಆಯ್ತು. ಗೊತ್ತಾಯ್ತಾ ಯಾವ ರೀತಿ? ಲೆಫ್ಟ್ ಚೈಲ್ಡ್ 2 ಇದೆ, ರೈಟ್ ಚೈಲ್ಡ್ 0 ಇದೆ. 2 ಮತ್ತೆ 0 ಅಲ್ಲಿ ಸ್ಮಾಲೆಸ್ಟ್ ಯಾವುದು? 0. ಅದಕ್ಕೆ 1 ಆಡ್ ಮಾಡಬೇಕು. 0 ಪ್ಲಸ್ 1 1. ಲೆಫ್ಟ್ ಚೈಲ್ಡ್ 1 ಇದೆ, ರೈಟ್ ಚೈಲ್ಡ್ 0 ಇದೆ. ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದು? 1 ಮತ್ತೆ 0 ಅಲ್ಲಿ 0. 0 ಪ್ಲಸ್ 1 1 ಆತ್. ಲೆಫ್ಟ್ ಚೈಲ್ಡ್ 1 ಇದೆ, ರೈಟ್ ಚೈಲ್ಡ್ 1 ಇದೆ. ಸೊ ಇಬ್ರು ಕೂಡ ಸೇಮ್ ಇದ್ದಾರೆ. ಸೊ 1 ಪ್ಲಸ್ 1 2 ಆಯ್ತು. ಗೊತ್ತಾಯ್ತಾ ಯಾವ ರೀತಿ ಎಸ್ ಆಫ್ ಎಕ್ಸ್ ವ್ಯಾಲ್ಯೂನ ಬರೆಯೋದು ಅಂತ? ಎಸ್. ಈಗ ನಾವೇನ್ ಮಾಡ್ಬೇಕು? ಇದನ್ನ ಮೆಲ್ಡ್ ಮಾಡ್ಬೇಕು. ಇವೆರಡನ್ನು ಕೂಡ ಮೆಲ್ಡ್ ಅಂದ್ರೆ ಏನು? ಮರ್ಜ್ ಮಾಡಬೇಕು. ಎರಡು ಡಿಫ್ರೆಂಟ್ ಟ್ರೀಗಳನ್ನು ಕೊಟ್ಟಿದ್ದಾರೆ, ಅದೆರಡನ್ನು ಕೂಡ ನಾನು ಮರ್ಜ್ ಮಾಡ್ಬೇಕು. ಯಾವ ರೀತಿ ಅಂತ ಡಿಸ್ಕಸ್ ಮಾಡೋಣ. ಸೊ ಮೆಲ್ಡ್ ಮಾಡ್ಬೇಕಾದ್ರೆ ಎಕ್ಸ್ಟರ್ನಲ್ ನೋಟ್ಸ್ ಇರಬಾರ್ದು. ಒಂದ್ 2 ಸಲ ಬರಿತಾ ಹೋದಾಗ ನಿಮ್ಗೆ ಗೊತ್ತಾಗುತ್ತೆ ಎಕ್ಸ್ಟರ್ನಲ್ ನೋಡ್ ಇಲ್ಲದೆ ಇದ್ರೂ ಯಾವ ರೀತಿ ಬರೆಯೋದು ಸಿಂಪಲ್ ಆಗಿ ಅಂತ. ಈಗ ನಾವೇನ್ ಮಾಡ್ತೀವಿ ಅಂದ್ರೆ ಇವೆರಡನ್ನು ಮರ್ಜ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಯಾವ ರೀತಿ? ನೀಟಾಗಿ ಕೇಳಿಸ್ಕೋಬೇಕು. ಫಸ್ಟ್ ಇವರಿಬ್ರದ್ದು ಕೂಡ ರೂಟ್ ವ್ಯಾಲ್ಯೂನ ನೋಡಿ. ಇದಕ್ಕೆ 2 ಇದೆ, ಇದಕ್ಕೆ 5 ಇದೆ. ರೂಟ್ ಅಂದ್ರೇನು? ಟಾಪ್ ಅಲ್ಲಿ ಇರುವಂತದ್ದು 2 ಮತ್ತೆ 5. ನಾನೇನ್ ಮಾಡ್ಬೇಕು ಅಂತಂದ್ರೆ ಇವರಿಬ್ರಲ್ಲಿ ಕಡಿಮೆ ಇರೋದು ಯಾವುದು? 2. ಸೊ ಅದರ ರೈಟ್ ಸಬ್ ಟ್ರೀ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಇವಾಗ ಸ್ಟೆಪ್ ನಂಬರ್ 1 ಹೋಗೋಣ. ಏನ್ ಮಾಡ್ತಾ ಇದ್ದೀನಿ? ಇವರಿಬ್ರಲ್ಲಿ ರೂಟ್ ವ್ಯಾಲ್ಯೂ ಕಡಿಮೆ ಇದ್ದಿದ್ದು 2. ಸೊ ಅದರ ರೈಟ್ ಸಬ್ ಟ್ರೀ ಅನ್ನ ಸೆಲೆಕ್ಟ್ ಮಾಡ್ಕೊಂಡೆ. 50 ಮತ್ತೆ 80 ನನಗೆ ಸೆಲೆಕ್ಟ್ ಆಯ್ತು.
ಇದನ್ನ ಆಸ್ ಇಟ್ ಈಸ್ ಬರ್ಕೊಳ್ಳಿ, ಸರಿನಾ? ಇದನ್ನ ಆಸ್ ಇಟ್ ಈಸ್ ಬರ್ಕೊಳ್ಳಿ. ಫಸ್ಟ್ 5, ನೆಕ್ಸ್ಟ್ 9, ನೆಕ್ಸ್ಟ್ 8, ನೆಕ್ಸ್ಟ್ 12, ನೆಕ್ಸ್ಟ್ ಕಡೆ 10 ಬರ್ತದೆ, ನೆಕ್ಸ್ಟ್ ಇಲ್ಲಿ 20, ಇಲ್ಲಿ ಒಂದು 15 ಬರಬೇಕು, 20, 18, ಸರಿನಾ? ಸೊ ಇಲ್ಲಿ ರೈಟ್ ಸಬ್ ಟ್ರೀ ಮಾತ್ರ ತಗೊಂಡ್ವಿ, ಇಲ್ಲಿ ಈ ಒಂದು ಟ್ರೀಯನ್ನ ಫುಲ್ ತಗೊಂಡಿದ್ವಿ. ಸೇಮ್ ಕಾನ್ಸೆಪ್ಟ್ ಅನ್ನ ಅಪ್ಲೈ ಮಾಡಿ. ಏನು ಇವರಿಬ್ಬರಲ್ಲಿ ಸ್ಮಾಲೆಸ್ಟ್ ರೂಟ್ ವ್ಯಾಲ್ಯೂ ಯಾರಿಗಿರೋದು? 15 5. ಸೊ ಸ್ಮಾಲೆಸ್ಟ್ ರೂಟ್ ವ್ಯಾಲ್ಯೂ ಇರುವಂತ ಟ್ರೀಯಲ್ಲಿ ರೈಟ್ ಸಬ್ ಟ್ರೀ ಅನ್ನ ಮಾತ್ರ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಇವಾಗ ರೈಟ್ ಸಬ್ ಟ್ರೀ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ದಿಸ್ ಈಸ್ ಸ್ಟೆಪ್ ನಂಬರ್ 1. ಈಗ ಸ್ಟೆಪ್ ನಂಬರ್ 2 ಹೋಗೋಣ. ಸೊ ಇಲ್ಲೇ ಬರೀತೀನಿ ಸ್ಟೆಪ್ ನಂಬರ್ 2. ಸೊ ಸ್ಟೆಪ್ ನಂಬರ್ 2 ಅಲ್ಲಿ ಏನ್ ಮಾಡ್ಬೇಕು? ಇದು ಆಸ್ ಇಟ್ ಈಸ್ ಉಳ್ಕೊಂಡಿರುತ್ತೆ, 50 ಮತ್ತೆ 80 ಹಂಗೆ ಉಳ್ಕೊಳುತ್ತೆ. ಇದರಲ್ಲಿ ಬರೇ ರೈಟ್ ಸಬ್ ಟ್ರೀ ಮಾತ್ರ ತಗೋಬೇಕು. ಸೊ ಬರೇ ರೈಟ್ ಸಬ್ ಟ್ರೀ ತಗೊಂಡ್ರೆ 8, ನೆಕ್ಸ್ಟ್ 10, ನೆಕ್ಸ್ಟ್ 15 ಮಾತ್ರ ಉಳ್ಕೊಂತು. ಗೊತ್ತಾಯ್ತಾ? ಫಸ್ಟ್ ಏನ್ ಮಾಡಿದ್ವಿ, ಇವೆರಡರಲ್ಲಿ ಸ್ಮಾಲೆಸ್ಟ್ ರೂಟ್ ವ್ಯಾಲ್ಯೂ ಇದ್ದಿದ್ದು 2ಗೆ, ಸೊ ಅದರಲ್ಲಿ ರೈಟ್ ಸಬ್ ಟ್ರೀ ಅನ್ನ ಮಾತ್ರ ತಗೊಂಡೆ, ಇದು ಫುಲ್ ತಗೊಂಡಿದ್ದೀನಿ. ನೆಕ್ಸ್ಟ್ ಏನ್ ಮಾಡಿದೆ, ಮತ್ತೆ ಅಪ್ಲೈ ಮಾಡಿದೆ. ಇವರಿಬ್ರಲ್ಲಿ ಸ್ಮಾಲೆಸ್ಟ್ ರೂಟ್ ವ್ಯಾಲ್ಯೂ ಯಾವ್ದಿದ್ದು 5ಗೆ, ಸೊ ಅದರ ರೈಟ್ ಸಬ್ ಟ್ರೀ ಅನ್ನ ಮಾತ್ರ ತಗೊಂಡಿದ್ದೀನಿ. ಈಗ ಇವೆರಡೂ ಕೂಡ ಇದಾವೆ. ಈಗ ಏನ್ ಮಾಡ್ಬೇಕು, ಸೇಮ್ ಕಾನ್ಸೆಪ್ಟ್ ಅನ್ನ ಅಪ್ಲೈ ಮಾಡಿ. ಇವರಿಬ್ರಲ್ಲಿ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದು? 8. ಸೊ 8 ರೈಟ್ ಸಬ್ ಟ್ರೀ ಅನ್ನ ತಗೋಬೇಕು. ಬಟ್ ರೈಟ್ ಸಬ್ ಟ್ರೀ ಇಲ್ಲ. ಸೊ ರೈಟ್ ಸಬ್ ಟ್ರೀ ಏನು? ನಲ್ ಅಂತಂದ್ರೇನು? ಏನು ಇಲ್ಲ ಅಂತ ಅರ್ಥ. ಸೊ ಈಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ರೈಟ್ ಸಬ್ ಟ್ರೀ ಇಲ್ಲ ಅಂತಂದ್ರೆ ಇವರಿಬ್ರು ಕೂಡ ನಾನು ಮರ್ಜ್ ಮಾಡ್ತೀನಿ. ಏನು ರೈಟ್ ಸಬ್ ಟ್ರೀ ಇಲ್ಲ ಅಂತಂದ್ರೆ ಇವರಿಬ್ರು ಕೂಡ ನಾನು ಮರ್ಜ್ ಮಾಡ್ಬೇಕು. ಸೊ ಯಾವ ರೀತಿ ಮರ್ಜ್ ಮಾಡ್ತೀನಿ ನೋಡಿ. ಇಲ್ಲಿ ಫಸ್ಟ್ ಇದನ್ನ ಆಸ್ ಇಟ್ ಈಸ್ ಬರ್ಕೊಳ್ಳಿ. 8, 10 ಮತ್ತೆ 15. ಈ ನಲ್ ಇದೆಯಲ್ಲ, ನಲ್ ಜಾಗಕ್ಕೆ ಇದನ್ನ ರೀಪ್ಲೇಸ್ ಮಾಡ್ಬಿಡ್ಬೇಕು ಅಷ್ಟೇ. ಸೊ ಇವಾಗ ನಲ್ ಜಾಗಕ್ಕೆ ಅಂದ್ರೆ ರೈಟ್ ಸಬ್ ಟ್ರೀ ಆಗಿ ಬರುತ್ತೆ 5 ಮತ್ತೆ 50 ಮತ್ತೆ 80. ಗೊತ್ತಾಯ್ತಾ ಏನಾಯ್ತು? ನಲ್ ಜಾಗದಲ್ಲಿ ಯಾವುದೂ ಇರಲಿಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡಿದೆ, ಇವರಿಬ್ರನ್ನ ಮರ್ಜ್ ಮಾಡ್ತೀನಿ ಅಂತ ಡಿಸೈಡ್ ಆದೆ. ಸೊ ಮರ್ಜ್ ಮಾಡ್ಬೇಕಾದ್ರೆ ಏನು, ನಲ್ ಜಾಗಕ್ಕೆ ಇವ್ರನ್ನ ತಗೊಂಬಂದು ಕೂರ್ಸೋದಷ್ಟೇ. ಸೊ ಅಲ್ಲಿ ಈ ಕನೆಕ್ಟಿವಿಟಿ ಇತ್ತಲ್ಲ ನಲ್ಲು, ಸೊ ಅಲ್ಲಿಗೆ ಇದನ್ನ ತಗೊಂಬಂದು ನೀವು ಕೂರಿಸಿದ ತಕ್ಷಣ ಲೆಫ್ಟ್ ಸಬ್ ಟ್ರೀ ಹಂಗೆ ಉಳ್ಕೊಂಡಿರುತ್ತೆ. ಬಟ್ ಕನೆಕ್ಟಿವಿಟಿ 50 ಏನ್ ಬರುತ್ತೆ, ಈ ನಲ್ಲಿಗೆ ಬಂದು ಕೂತ್ಕೊಳ್ಳುತ್ತೆ. ಸರಿನಾ? ಎಸ್. ಸೊ ಈಗ ನನಗೆ ಈ ಒಂದು ಟ್ರೀ ಇದೆ, ಇದ್ರ ಜೊತೆ ಕಂಪೇರ್ ಮಾಡೋದಕ್ಕೆ ಯಾವುದು ಇಲ್ಲ. ಸೊ ಕಂಪೇರ್ ಮಾಡೋದಕ್ಕೆ ಯಾವುದು ಇಲ್ಲ ಅಂತ ಅಂದಾಗ ಏನ್ ಮಾಡ್ತೀನಿ, ಬ್ಯಾಕ್ ಟ್ರ್ಯಾಕ್ ಮಾಡ್ಬಿಡ್ತೀನಿ. ಬ್ಯಾಕ್ ಟ್ರ್ಯಾಕ್ ಮಾಡಿದಾಗ ನೀವು ಇಲ್ಲಿ ನೋಡಿದ್ರೆ ರೈಟ್ ಸಬ್ ಟ್ರೀ ಅನ್ನ ಮಾತ್ರ ತಗೊಂಡಿದ್ದೆ, ಸರಿನಾ? ಈ ಒಂದು ಟ್ರೀ ಅಲ್ಲಿ ರೈಟ್ ಸಬ್ ಟ್ರೀ ಅನ್ನ ಮಾತ್ರ ತಗೊಂಡಿದ್ದೆ. ಈಗ ಇದನ್ನ ತಗೊಂತೀನಿ, ಲೆಫ್ಟ್ ಅನ್ನ. ಸೊ ಲೆಫ್ಟ್ ಅನ್ನ ಬರ್ಕೊಳ್ಳಿ. 5, ನೆಕ್ಸ್ಟ್ 9, ನೆಕ್ಸ್ಟ್ 12, ನೆಕ್ಸ್ಟ್ 20, ನೆಕ್ಸ್ಟ್ 18. ಈಗ ಇವರಿಬ್ಬರಿಗೂ ಕೂಡ ಸೇಮ್ ಕಾನ್ಸೆಪ್ಟ್ ಅನ್ನ ಅಪ್ಲೈ ಮಾಡಿ. 8 ಮತ್ತೆ 5 ಅಲ್ಲಿ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವ್ದಪ್ಪ? 5. ಸೊ 5 ರೈಟ್ ಸಬ್ ಟ್ರೀ ಅನ್ನ ತಗೊಳ್ಳೋಣ. ರೈಟ್ ಸಬ್ ಟ್ರೀ ಇಲ್ಲ. ಸೊ ರೈಟ್ ಸಬ್ ಟ್ರೀ ಇಲ್ಲ ಅಂತ ಅಂದ್ರೆ ಏನಾಗುತ್ತೆ, ನಲ್ ಆಗುತ್ತೆ. ಸೊ ನಲ್ ಆಯ್ತು ಅಂತ ಅಂದ್ರೆ ಏನ್ ಮಾಡ್ಬೇಕು, ಇವೆರಡೂ ಕೂಡ ನಾವು ಮರ್ಜ್ ಮಾಡ್ಬೇಕು. ಗೊತ್ತಾಯ್ತಾ? ನಲ್ ಆದಾಗ ಏನ್ ಮಾಡಿದೆ, ಇವರಿಬ್ರು ಕೂಡ ಮರ್ಜ್ ಮಾಡಿದೆ ಅಲ್ವಾ? ಸೇಮ್ ಪ್ರೊಸೀಜರ್. ನಲ್ ಆಯ್ತು ಅಂತಂದ್ರೆ ಇವರಿಬ್ರು ಮರ್ಜ್ ಮಾಡೋಣ. ಸೊ ದಿಸ್ ಈಸ್ ಸ್ಟೆಪ್ ನಂಬರ್ 3 ಅಂತ ತೊಳಿ. ಈಗ ಸ್ಟೆಪ್ ನಂಬರ್ 4 ಇಲ್ಲಿ ಬರೀತೀನಿ. ಗೊತ್ತಾಯ್ತಾ? ಸ್ಟೆಪ್ ನಂಬರ್ 4. ಸೊ ಸ್ಟೆಪ್ ನಂಬರ್ 4 ಅಲ್ಲಿ ಏನ್ ಮಾಡ್ಬೇಕು, ಇವಾಗ ಈ ನಲ್ ಜಾಗಕ್ಕೆ ತಗೊಂಬಂದು 8 ಅನ್ನ ಕನೆಕ್ಟ್ ಮಾಡ್ಬೇಕಷ್ಟೇ. 5 ಹಂಗೆ ಬರ್ಕೊಳ್ಳಿ, 9 ವಿಲ್ ಬಿ ಸೇಮ್, ನೆಕ್ಸ್ಟ್ 12 ಹಂಗೆ ಉಳ್ಕೊಳುತ್ತೆ, 20 ಹಂಗೆ ಉಳ್ಕೊಳುತ್ತೆ, 18 ಹಂಗೆ ಉಳ್ಕೊಳುತ್ತೆ. ಈ 8 ಅನ್ನ ತಗೊಂಬಂದು ಇಲ್ಲಿ ಕೂರ್ಸೋದಷ್ಟೇ. ಇನ್ನು ಉಳಿದಿರೋದೆಲ್ಲ ಸೇಮ್ ಇರ್ತವೆ. 8 ಅನ್ನ ತಗೊಂಬಂದು ಅಲ್ಲಿ ಕೂರಿಸ್ತೀನಿ ನಲ್ ಜಾಗಕ್ಕೆ. 10 ವಿಲ್ ಬಿ ಸೇಮ್, ನೆಕ್ಸ್ಟ್ 15 ಹಂಗೆ ಉಳ್ಕೊಳುತ್ತೆ, ನೆಕ್ಸ್ಟ್ ಇಲ್ಲಿ 50 ಹಂಗೆ ಉಳ್ಕೊಳುತ್ತೆ, ನೆಕ್ಸ್ಟ್ 80 ಹಂಗೆ ಉಳ್ಕೊಳುತ್ತೆ. ಸರಿನಾ? ಈಗ ನನಗೆ ಇದನ್ನ ಕಂಪೇರ್ ಮಾಡೋದಕ್ಕೆ ಇನ್ನೊಂದು ಟ್ರೀ ಇಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಮತ್ತೆ ಬ್ಯಾಕ್ ಟ್ರ್ಯಾಕ್ ಮಾಡ್ತೀನಿ. ಸೊ ಈ ಒಂದು ಸ್ಟೆಪ್ ಇಂದ ಬ್ಯಾಕ್ ಟ್ರ್ಯಾಕ್ ಮಾಡಿದ್ರೆ ನೋಡಿ, ಇಲ್ಲಿ ರೈಟ್ ಸಬ್ ಟ್ರೀ ಮಾತ್ರ ತಗೊಂಡಿದ್ದೆ ಈ ಒಂದು ಟ್ರೀ ಅಲ್ಲಿ ಅಲ್ವಾ? ರೈಟ್ ಸಬ್ ಟ್ರೀ ಮಾತ್ರ ತಗೊಂಡಿದ್ದೆ 50 ಮತ್ತೆ 80 ಅಂತ. ಸೊ ಈ ಒಂದು ಸ್ಟೆಪ್ ಇಂದ ಬ್ಯಾಕ್ ಟ್ರ್ಯಾಕ್ ಮಾಡಿದ ತಕ್ಷಣ ಏನಾಯ್ತು, ಈ ಲೆಫ್ಟ್ ಟ್ರೀಯನ್ನ ತಗೋಬೇಕು. ಸರಿನಾ? ಫಸ್ಟ್ ಇಲ್ಲಿ ನಲ್ ವ್ಯಾಲ್ಯೂ ಬಂತು ಅಂತ ಅಂದಾಗ ಏನ್ ಮಾಡಿದೆ, ಇವರಿಬ್ರನ್ನ ಮರ್ಜ್ ಮಾಡಿದೆ. ಕಂಪೇರ್ ಮಾಡಕ್ ಯಾರು ಇಲ್ಲ ಅಂತಂದ್ರೆ ಬ್ಯಾಕ್ ಟ್ರ್ಯಾಕ್ ಮಾಡ್ಬಿಟ್ಟು ಇಲ್ಲಿ ರೈಟ್ ಸಬ್ ಟ್ರೀ ತಗೊಂಡಿದ್ನಲ್ಲ, ಈ ಒಂದು ಟ್ರೀ ಅಲ್ಲಿ ಲೆಫ್ಟ್ ಸಬ್ ಟ್ರೀನು ಕೂಡ ಮರ್ಜ್ ಮಾಡ್ಕೊಂಡೆ. ಈಗ ಅದು ಕೂಡ ಖಾಲಿ ಆಯ್ತು, ನನಗೆ ಮತ್ತೆ ಕಂಪೇರ್ ಮಾಡೋದಕ್ಕೆ ಯಾವುದು ಇಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡಿದೆ, ಮತ್ತೆ ಬ್ಯಾಕ್ ಟ್ರ್ಯಾಕ್ ಮಾಡ್ತೀನಿ. ಮತ್ತೆ ಬ್ಯಾಕ್ ಟ್ರ್ಯಾಕ್ ಮಾಡಿದ್ರೆ ರೈಟ್ ಸಬ್ ಟ್ರೀ ಆಲ್ರೆಡಿ ಯೂಸ್ ಆಗಿದೆ, ಇದಷ್ಟು ಕೂಡ ಆಲ್ರೆಡಿ ಯೂಸ್ ಆಗಿದೆ. ಇನ್ನು ಉಳಿದಿದ್ದೇನು, ಲೆಫ್ಟ್ ಸಬ್ ಟ್ರೀ ಮಾತ್ರ. ಸೊ ಅದನ್ನ ಬರ್ಕೊಳ್ಳಿ ಆಸ್ ಇಟ್ ಈಸ್. 2, ನೆಕ್ಸ್ಟ್ 7, ನೆಕ್ಸ್ಟ್ 11, ನೆಕ್ಸ್ಟ್ 13. ಸೊ ಈಗ ಏನ್ ಮಾಡ್ಬೇಕು, ಸೇಮ್ ಕಾನ್ಸೆಪ್ಟ್ ಅಪ್ಲೈ ಮಾಡ್ಬೇಕು. 5 ಮತ್ತೆ 2 ಅಲ್ಲಿ ಸ್ಮಾಲೆಸ್ಟ್ ರೂಟ್ ವ್ಯಾಲ್ಯೂ ಯಾವುದು? 2. ಸೊ ಇವಾಗ 2ದು ರೈಟ್ ಸಬ್ ಟ್ರೀ ಅನ್ನ ತಗೊಳ್ಳೋಣ. ಬಟ್ ರೈಟ್ ಸಬ್ ಟ್ರೀ ಇಲ್ಲ, ನಲ್ ಆಯ್ತು. ಅಂತಂದ್ರೆ ಏನ್ ಮಾಡ್ಬೇಕು, ಇವರಿಬ್ರು ಕೂಡ ನಾನು ಮರ್ಜ್ ಮಾಡಬೇಕು. ಸೊ ಮರ್ಜ್ ಮಾಡೋಣ. ಸೊ ಇಲ್ಲಿ ಬರೀತಾ ಹೋಗ್ತೀನಿ, ಸರಿನಾ? ಮರ್ಜ್ ಮಾಡಿ ಈ ಒಂದು ಜಾಗದಲ್ಲಿ ಬರೀತೀನಿ. ಮರ್ಜ್ ಯಾವ ರೀತಿ ಮಾಡೋದು, ಫಸ್ಟ್ ಇದನ್ನ ಆಸ್ ಇಟ್ ಈಸ್ ಬರ್ಕೋಬೇಕು. 2 ಹಂಗೆ ಬರ್ಕೋಬೇಕು,
7 ಹಂಗೆ ಬರ್ಕೋಬೇಕು, 11 ಹಂಗೆ ಬರ್ಕೋಬೇಕು, 13 ಹಂಗೆ ಬರ್ಕೋಬೇಕು. ಸರಿನಾ? ಎಸ್. ಈಗ ನಲ್ಲಿರುವಂಥ ಜಾಗಕ್ಕೆ ತಗೊಂಬಂದು 5 ಅನ್ನ ಕನೆಕ್ಟ್ ಮಾಡ್ರಿ. ಇನ್ನು ಉಳಿದಿರೋದೆಲ್ಲ ಸೇಮ್ ಇರುತ್ತೆ. ಸರಿನಾ? ಸೊ 5 ಅನ್ನ ತಗೊಂಬಂದು ಕನೆಕ್ಟ್ ಮಾಡಿದೆ. ಲೆಫ್ಟಲ್ಲಿ 9, ರೈಟಲ್ಲಿ 8, ನೆಕ್ಸ್ಟ್ ಈ ಕಡೆ 12, ನೆಕ್ಸ್ಟ್ 20, ನೆಕ್ಸ್ಟ್ 18, ನೆಕ್ಸ್ಟ್ ಇಲ್ಲಿ 10 ಬರ್ತದೆ, ನೆಕ್ಸ್ಟ್ ಇಲ್ಲಿ 50 ಬರ್ತದೆ, ನೆಕ್ಸ್ಟ್ ಇಲ್ಲಿ 15, ನೆಕ್ಸ್ಟ್ ಇಲ್ಲಿ 8. ಅರ್ಥ ಆಯ್ತಾ? ಎಸ್. ಈಗ ನೀವು ನೋಡಿದ್ರೆ ಇವೆರಡನ್ನೂ ಕೂಡ ನಾನು ಮರ್ಜ್ ಮಾಡಿದ್ದೀನಿ. ಇಲ್ಲಿಗೆ ಸ್ಟಾಪ್ ಮಾಡಬೇಕಾ? ಇಲ್ಲ, ಕಂಡೀಷನ್ ಅನ್ನ ಚೆಕ್ ಮಾಡಬೇಕು. ಏನು ಕಂಡೀಷನ್ ಚೆಕ್ ಮಾಡಬೇಕು? ನಾನು ಅವಾಗಲೇ ಹೇಳಿದೆ, ಫಸ್ಟು ಎಸ್ ಆಫ್ ಎಕ್ಸ್ ವ್ಯಾಲ್ಯೂಗಳನ್ನ ಎಲ್ಲದಕ್ಕೂ ಕೂಡ ಬರಿಬೇಕು. ಆಮೇಲೆ ಲೆಫ್ಟ್ ಸಬ್ ಟ್ರೀ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ರೈಟ್ ಸಬ್ ಟ್ರೀ, ಆ ಒಂದು ಕಂಡೀಷನ್ ಅನ್ನ ಚೆಕ್ ಮಾಡೋದು. ಸೊ ಯಾವ ರೀತಿ ಬರೆಯೋದು ಹೇಳಿದ್ದೀನಿ. ಏನಾದರೂ ಲೀಫ್ ನೋಡ್ ಆಗಿದ್ರೆ ಅವಕ್ಕೆ 2 ಎಕ್ಸ್ಟರ್ನಲ್ ನೋಡನ್ನ ಬರ್ಕೊಳ್ಳಿ. 2 ಎಕ್ಸ್ಟರ್ನಲ್ ನೋಡ್ ಏನಾದ್ರೂ ಲೀಫ್ ನೋಡ್ ಆಗಿದ್ರೆ ಏನ್ ಬರ್ಕೋಬೇಕು ಅಂತ ಏನಿಲ್ಲ, ಹಂಗೆ ನಿಮಗೆ ಒಂದ್ 2-3 ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಮಾಡ್ತಾ ಅರ್ಥ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಬರೀ ಲೆಫ್ಟ್ ಇದೆ ಅಂತಂದ್ರೆ ಒಂದು ರೈಟ್ ಎಕ್ಸ್ಟರ್ನಲ್ ನೋಡನ್ನ ಹಾಕೊಳ್ಳಿ. ಬರೀ ಲೆಫ್ಟ್ ಸಬ್ ಟ್ರೀ ಇದೆ ಅಂದ್ರೆ ರೈಟ್ ಸಬ್ ಟ್ರೀ, ಇಲ್ಲಿ ಒಂದು ಲೆಫ್ಟ್ ಸಬ್ ಟ್ರೀನ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲೊಂದು ಲೆಫ್ಟ್ ಸಬ್ ಟ್ರೀನ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲೊಂದು ಲೆಫ್ಟ್ ಸಬ್ ಟ್ರೀನ ಆ್ಯಡ್ ಮಾಡ್ಕೊಳ್ಳಿ. ಸರಿನಾ? ಎಕ್ಸ್ಟರ್ನಲ್ ನೋಡನ್ನ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳೋದಷ್ಟೇ. ಒಟ್ಟು ನನಗೆ 2 ಚೈಲ್ಡ್ಗಳಾದಂಗೆ ಆಗ್ಬೇಕು. ಈಗ ಎಕ್ಸ್ಟರ್ನಲ್ ನೋಡ್ದೆಲ್ಲ ವ್ಯಾಲ್ಯೂ ಏನಾಗಿರುತ್ತಪ್ಪ? 0 ಆಗಿರುತ್ತೆ. ಯಾವ ರೀತಿ ಸಾಲ್ವ್ ಮಾಡೋದು? ಈಗ 13 ಇನ್ ವ್ಯಾಲ್ಯೂ ಬೇಕು. ಲೆಫ್ಟ್ ಚೈಲ್ಡ್ ವ್ಯಾಲ್ಯೂ 0, ರೈಟ್ ಚೈಲ್ಡ್ ವ್ಯಾಲ್ಯೂ 0. ಮಿನಿಮಮ್ ಯಾವುದು? 0 ಮತ್ತೆ 0 ಅಲ್ಲಿ 0ನೇ ಆಗಿರುತ್ತೆ. ಅದಕ್ಕೆ ಒಂದು ಆ್ಯಡ್ ಮಾಡಿ. 0 + 1 1 ಆಯ್ತು. ನೆಕ್ಸ್ಟ್ ಇಲ್ಲೂ ಅಷ್ಟೇ, ಲೆಫ್ಟ್ ಚೈಲ್ಡ್ 0, ರೈಟ್ ಚೈಲ್ಡ್ 0, 0 + 1 1. ಲೆಫ್ಟ್ ಚೈಲ್ಡ್ 0, ರೈಟ್ ಚೈಲ್ಡ್ 0, 0 + 1 1. ಇಲ್ಲೂ ಕೂಡ 1 ಆಗುತ್ತೆ, ಇಲ್ಲೂ ಕೂಡ 1 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಬನ್ನಿ. ಇವಾಗ 11 ಇಂದ ಯಾವ ರೀತಿ ಬರೆಯೋದು? ಲೆಫ್ಟ್ ಚೈಲ್ಡ್ 13 ವ್ಯಾಲ್ಯೂ 1 ಇದೆ. ಇಲ್ಲಿ ಎಕ್ಸ್ಟರ್ನಲ್ ನೋಡನ್ನ ಆ್ಯಡ್ ಮಾಡ್ಕೊಂಡಿದ್ದೆ ಬ್ಯಾಲೆನ್ಸ್ ಮಾಡೋದಕ್ಕೆ. ಸೊ 0, 1 ಮತ್ತೆ 0 ಅಲ್ಲಿ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದು? 0. ಸೊ 0ಕ್ಕೆ 1 ಅನ್ನ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಬನ್ನಿ, ಲೆಫ್ಟ್ ಚೈಲ್ಡ್ 1, ರೈಟ್ ಚೈಲ್ಡ್ 1. ಸೊ 2 ಕೂಡ ಸೇಮ್ ಇರೋದ್ರಿಂದ 1 + 1 2 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಬನ್ನಿ, ಲೆಫ್ಟ್ ಚೈಲ್ಡ್ 1, ರೈಟ್ ಚೈಲ್ಡ್ 0 ಇದೆ. ಸೊ 1 ಮತ್ತೆ 0 ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದು? 0. 0 + 1 ಏನಾಗುತ್ತೆ? 1 ಆಗುತ್ತೆ. ಲೆಫ್ಟ್ ಚೈಲ್ಡ್ 1, ರೈಟ್ ಚೈಲ್ಡ್ 0. ಸೊ 0 + 1, ಲೆಫ್ಟ್ ಚೈಲ್ಡ್ 1, ರೈಟ್ ಚೈಲ್ಡ್ 0. ಸೊ 0 + 1 1 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಲೆಫ್ಟ್ ಚೈಲ್ಡ್ 1, ರೈಟ್ ಚೈಲ್ಡ್ 1. ಸೊ 1 + 1 2 ಆಗುತ್ತೆ. ಲೆಫ್ಟ್ ಚೈಲ್ಡ್ 2 ಇದೆ, ರೈಟ್ ಚೈಲ್ಡ್ 0 ಇದೆ. ಮಿನಿಮಮ್ ಯಾವುದು? 0. 0 + 1 1 ಅಂತ ಬರಿಬೇಕು. ಲೆಫ್ಟ್ ಚೈಲ್ಡ್ 0 ಇದೆ, ರೈಟ್ ಚೈಲ್ಡ್ 0. ಲೆಫ್ಟ್ ಚೈಲ್ಡ್ 1 ಇದೆ, ರೈಟ್ ಚೈಲ್ಡ್ 0 ಇದೆ. ಸೊ ಇವರಿಬ್ಬರಲ್ಲಿ ಸ್ಮಾಲೆಸ್ಟ್ ಯಾವುದು? 0. 0 + 1 1. ನೆಕ್ಸ್ಟ್ 1 ಇದೆ, 2 ಇದೆ. ಸೊ ಇವರಿಬ್ಬರಲ್ಲಿ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದು? 1. ಸೊ 1 + 1 2 ಆಗುತ್ತೆ. ನೆಕ್ಸ್ಟ್ 1 ಮತ್ತೆ 2 ಇವರಿಬ್ಬರಲ್ಲಿ ಸ್ಮಾಲೆಸ್ಟ್ ಯಾವುದು? 1. ಸೊ 1 + 1 2 ಆಗುತ್ತೆ. ಸ್ಮಾಲೆಸ್ಟ್ ಯಾವ್ದು ಇರುತ್ತೆ ಅದಕ್ಕೆ 1 ಅನ್ನ ಆ್ಯಡ್ ಮಾಡಬೇಕು. ಈಗ ಎಸ್ ಆಫ್ ಎಕ್ಸ್ ವ್ಯಾಲ್ಯೂನ ಕಂಡಿಡಿದೆ, ಓಕೆ. ಬಟ್ ಲೆಫ್ಟ್ ಸಬ್ ಟ್ರೀ ಅಂದ್ರೆ ಲೆಫ್ಟ್ ಚೈಲ್ಡ್ ವ್ಯಾಲ್ಯೂ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ರೈಟ್ ಚೈಲ್ಡ್ ವ್ಯಾಲ್ಯೂ. ಇಲ್ಲಿ ನೀವು ನೋಡಿದ್ರೆ 1 ಇದೆ, ಇದಕ್ಕೆ 2ಗೆ 2 ಚೈಲ್ಡ್ ಅಲ್ಲ, ಒಂದು 7 ಒಂದು 5. 7 ಇನ್ ವ್ಯಾಲ್ಯೂ 1 ಇದೆ, 5 ಇನ್ ವ್ಯಾಲ್ಯೂ 2 ಇದೆ. ಗ್ರೇಟರ್ ದ್ಯಾನ್ ಆರ್ ಈಕ್ವಲ್? ನೋ, 1 ಈಸ್ ನಾಟ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 2. ಕಂಡೀಷನ್ ಫೇಲ್ ಆಯಿತು. ಈಗ ಏನು ಮಾಡಬೇಕು ಅಂತಂದ್ರೆ ಸಿಂಪಲ್, ರೈಟ್ ಸಬ್ ಟ್ರೀ ಏನಿದೆ, ಲೆಫ್ಟ್ ಸಬ್ ಟ್ರೀ ಏನಿದೆ, ಅವರಿಬ್ರು ಕೂಡ ಸ್ವ್ಯಾಪ್ ಮಾಡೋಣ. ಸರಿನಾ? ರೈಟ್ ಸಬ್ ಟ್ರೀ ಲೆಫ್ಟ್ ಸಬ್ ಟ್ರೀ ಆಗುತ್ತೆ, ಲೆಫ್ಟ್ ಸಬ್ ಟ್ರೀ ರೈಟ್ ಸಬ್ ಟ್ರೀ ಆಗುತ್ತೆ. ಯಾಕೆ? ಈ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇಲ್ಲ. ಲೆಫ್ಟ್ ಚೈಲ್ಡ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ರೈಟ್ ಚೈಲ್ಡ್. ಸೊ ಇದಕ್ಕೆ ಲೆಫ್ಟ್ ಚೈಲ್ಡ್ 7, ರೈಟ್ ಚೈಲ್ಡ್ 5. ಲೆಫ್ಟ್ ಚೈಲ್ಡ್ ವ್ಯಾಲ್ಯೂ 1 ಇದೆ, ರೈಟ್ ಚೈಲ್ಡ್ ವ್ಯಾಲ್ಯೂ 2 ಇದೆ. 1 ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 2 ಇಲ್ಲ, ಕಂಡೀಷನ್ ಇಲ್ಲೇ ಹೋಗ್ಬಿಡ್ತು. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀವಿ? ಸ್ವ್ಯಾಪ್ ಮಾಡ್ತೀವಿ ಇಬ್ರು. ಸ್ವ್ಯಾಪ್ ಮಾಡ್ಬೇಕಾದ್ರೆ ಯಾವ ರೀತಿ? ರೂಟ್ ವ್ಯಾಲ್ಯೂ ಹಂಗೆ ಇರುತ್ತೆ 2, ಬಟ್ ಈ ರೈಟ್ ಸಬ್ ಟ್ರೀ ಇರೋದು ಫುಲ್ ಲೆಫ್ಟ್ ಸಬ್ ಟ್ರೀ ಆಗುತ್ತೆ. 5 ಹಂಗೆ ಉಳ್ಕೊಳುತ್ತೆ. ನೆಕ್ಸ್ಟ್ 9 ಆದ್ರೂ ಪೊಸಿಷನ್ನು, 8 ಆದ್ರೂ ಪೊಸಿಷನ್ನು, ನೆಕ್ಸ್ಟ್ 12, ನೆಕ್ಸ್ಟ್ 20, ನೆಕ್ಸ್ಟ್ 18, ನೆಕ್ಸ್ಟ್ ಇಲ್ಲಿ 10 ಬರ್ತದೆ, ನೆಕ್ಸ್ಟ್ ಇಲ್ಲಿ 50 ಬರುತ್ತೆ, ನೆಕ್ಸ್ಟ್ ಇಲ್ಲಿ 15, ನೆಕ್ಸ್ಟ್ ಇಲ್ಲಿ 80. ಸರಿನಾ? ರೈಟ್ ಸಬ್ ಟ್ರೀ ಏನಿತ್ತು ಅದನ್ನು ತಗೊಂಬಂದು ಲೆಫ್ಟ್ ಸಬ್ ಟ್ರೀ ಮಾಡಿದ್ದೀನಿ. ಈಗ ಲೆಫ್ಟ್ ಸಬ್ ಟ್ರೀ ಏನಿದೆ ಅದನ್ನು ತಗೊಂಡೋಗಿ ರೈಟ್ ಸಬ್ ಟ್ರೀ ಮಾಡಬೇಕು. 7, ನೆಕ್ಸ್ಟ್ 11, ನೆಕ್ಸ್ಟ್ 13. ಗೊತ್ತಾಯ್ತಾ? ಸೇಮ್ ಪೊಸಿಷನ್ ಅಲ್ಲಿ ಆ್ಯಡ್ ಆಗ್ತಾ ಇರಬೇಕಷ್ಟೇ. 7 ಲೆಫ್ಟಿಗೆ 11 ಇರೋದು ಲೆಫ್ಟಿಗೆ ಬರಿಬೇಕು, 11 ಲೆಫ್ಟಿಗೆ 13 ಇರೋದು ಲೆಫ್ಟಿಗೆ ಬರಿಬೇಕು. ಇಲ್ಲಿ ಕನೆಕ್ಷನ್ಸ್ ಮಾತ್ರ ಲೆಫ್ಟ್ ಸಬ್ ಟ್ರೀ ರೈಟ್ ಸಬ್ ಟ್ರೀ ಆಗುತ್ತೆ, ರೈಟ್ ಸಬ್ ಟ್ರೀ ಲೆಫ್ಟ್ ಸಬ್ ಟ್ರೀ ಆಗುತ್ತೆ. ಈಗ ನೀವು ಬೇಕಾದ್ರೆ ಚೆಕ್ ಮಾಡ್ಕೋಬಹುದು, ಇದು ಕರೆಕ್ಟ್ ಇರುತ್ತೆ. ಸರಿನಾ? ಒಂದ್ಸಲಿ ಇದು ಕಂಡೀಷನ್ ಸ್ಯಾಟಿಸ್ಫೈ ಆಗಿಲ್ಲ ಅಂತ ಸ್ವ್ಯಾಪ್ ಮಾಡಿದಾಗ ಕರೆಕ್ಟ್ ಆಗೇ ಆಗುತ್ತೆ. ದಿಸ್ ಈಸ್ ದ ಫೈನಲ್ ಆನ್ಸರ್. 2 ಮಿನ್ ಲೆಫ್ಟಿಯೆಸ್ಟ್ ಟ್ರೀ ಅನ್ನ ಮರ್ಜ್ ಮಾಡಿದ್ವಿ. ಅದನ್ನೇ ನಾವೇನಂತ ಕರೆಯೋದು? ಮೆಲ್ಟ್ ದ ಗಿವನ್ ಮಿನ್ ಲೆಫ್ಟಿಯೆಸ್ಟ್ ಟ್ರೀ ಪ್ರಾಬ್ಲಮ್ ಅಂತ. ಸೊ ಒಂದ್ 2-3 ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಿರ್ತೀನಿ. ಆ ಎಲ್ಲ ಪ್ರಾಬ್ಲಮ್ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.